ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ತನ್ನ ಹೋರಾಟದಲ್ಲಿ ಜಯಬೇರಿಯನ್ನ ಬಾರಿಸಬಿಟ್ರೆ ಆತ ಕಡೆ ಚುರಣ ನಿಜ ಬಂಡವಾಳ ಏನು ಅನ್ನೋದು ಬೃಂದ ಮುಂದೆ ಬಟ ಬಯಲಾಯ್ತಾ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಕೋರ್ಟ್ನಲ್ಲಿ ತಮ್ಮ ಅಬ್ಬರವನ್ನ ಅಬ್ಬರಿಸ್ತಾರೆ. ಆದ್ರೆ ಒಂದು ಕ್ಷಣಕ್ಕೆ ನಿಜಕ್ಕೂ ಕೂಡ ಅವರೇ ಶಾಕ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಅಂತ ಒಂದು ಶಾಕಿಂಗ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾರೆ ಜಗನ್ ಲಾಯರ್. ಇಲ್ಲಿ ಅವ್ರಿಗಿಂತ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದೆ. ಜಗನ್ ಕಾಲೆಳೆದು ಜಗನ್ ಬಂಡವಾಳವನ್ನ ಕೋರ್ಟ್ ಮುಂದೆ ಬಯಲು ಮಾಡೋದಕ್ಕೆ ಭಾರ್ಗವಿ ಸಿದ್ಧವಾಗಿ ಬಂದಿರ್ತಾರೆ. ಒಂದು ಕ್ಷಣದಲ್ಲಿ ಜಯಬೇರಿ ಬಾರ್ಸೆ ಬಿಟ್ರು ಅನ್ಕೊಳ್ಳೋದ್ರ ಒಳಗಡೆ ಜಗನ್ ಲಾಯರ್ ಒಂದು ಮಹಾ ಟ್ವಿಸ್ಟ್ ಅನ್ನೇ ಕೊಡ್ತಾರೆ. ಇಲ್ಲಿ ರಿಜಿಸ್ಟರ್ ಆಫೀಸ್ಗೆ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿನೇ ಬಂದು ಸಾಕ್ಷಿ ಹೇಳ್ತಿದ್ದಾರೆ. ಇದು ನಿಜಕ್ಕೂ ಕೂಡ ಅಚ್ಚರಿ ಆಗತ್ತೆ. ಯಾಕಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಜಗನ್ನನ್ನ ಲಾಕ್ ಮಾಡಿದ್ರು ಭಾರ್ಗವಿ. ಆದ್ರೆ ಈ ಒಂದು ಸ್ಟೆಪ್ ಖಂಡಿತವಾಗ್ಲೂ ಕೂಡ ಭಾರ್ಗವಿ ಮತ್ತೆ ಅರ್ಜುನ್ ಓಟಕ್ಕೆ ಹೊಡೆತ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ಜಡ್ಜ್ ಏನಮ್ಮ ಹೇಳ್ತೀರಾ, ಸಾಕ್ಷಿಯವರೇ ಬಂದು ನೀವೆಲ್ಲ ಹೋಗಿ ಸಾಕ್ಷಿ ಹಾಗೆ ಸಹಿ ಹಾಕಿದ್ದೀರಾ, ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ರಾ ಅಂತ ಹೇಳ್ತಿದ್ದಾರೆ. ಇವಾಗ ಏನ್ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡ್ತಾರೆ. ಈ ಒಂದು ಸಾಕ್ಷಿಯನ್ನ ಪರಿಶೀಲನೆ ಮಾಡುವುದಕ್ಕೆ ನಮಗೆ ಕೆಲವೊಂದಷ್ಟು ಕಾಲಾವಕಾಶ ಬೇಕು ಅಂದಾಗ ಸರಿ ಆಯ್ತು, 5 ದಿನಗಳ ಕಾಲಾವಕಾಶವನ್ನ ಕೊಡಲಾಗತ್ತೆ ಅಂತ ಹೇಳಿ ಜಡ್ಜ್ ಕೂಡ ಹೇಳ್ತಾರೆ. ತದನಂತರ ಈ ಕಡೆ ಭಾರ್ಗವಿ ಮತ್ತೆ ಅರ್ಜುನ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಕೇಸ್ ಗೆದ್ರ ಏನಾಯ್ತು ಅಂತ ಹೇಳಿ ನಿರ್ಮಲ ಪಾಟೀಲ್ ಕೇಳ್ತಿದ್ದಾರೆ. ಬಟ್ ಭಾರ್ಗವಿ ಅರ್ಜುನ್ ಏನನ್ನ ಕೂಡ ಮಾತಾಡ್ತಿಲ್ಲ. ಆಗ ಇಲ್ಲಿ ರೆಬಲ್ ಆದಂತ ನಿರ್ಮಲ ಅವರು ಏನು ಮಾತಾಡ್ತಿಲ್ಲ ಅಂದ್ರೆ ಏನರ್ಥ, ಏನಾಯ್ತು ಅಂತ ಹೇಳ್ಬೇಕಲ್ವಾ, ಏನ್ ಕೇಸ್ ಸೋತೋಗ್ಬಿಟ್ರ, ಯಾವುದೇ ರೀತಿಯಲ್ಲೂ ಕೂಡ ಮುಂದುವರಿಲಿಲ್ವಾ ನೀವು ಗೆಲುವಿಗೆ, ಜೊತೆಗೆ ನಿನ್ನನ್ನ ನೋಡ್ತಿದ್ರೆ ಹಾಗೆ ಅಂತ ಅನ್ನಿಸ್ತಿದ್ಯಲ್ಲ, ಯಾವಾಗ್ಲೂ ಇದೇ ರೀತಿ ಅನ್ಕೊಂಡ್ ಬರೋದಾಯ್ತಲ್ವಾ, ಹೋಗ್ಬೇಕಾದ್ರೆ ಗೆದ್ದು ಬಿಡ್ತೀನಿ, ಹಂಗೆ ಹಿಂಗೆ ಆಸ್ತಿ ತಂದು ಬಿಡ್ತೀನಿ ಅಂತ ಹೇಳ್ತೀಯ. ಇವಾಗ ನೋಡಿದ್ರೆ ಈ ರೀತಿ ತಲೆ ತೆಗೆಸ್ಕೊಂಡು ಮಾತಾಡದೆ ನಿಂತ್ಕೊಂಡಿದ್ಯಾ. ಇದೆಲ್ಲ ಆಗಿದ್ದೆ ನಿನ್ನಿಂದ. ನೀನೊಬ್ಳು ಸರಿಯಾಗಿದ್ದಿದ್ರೆ ಖಂಡಿತ ಇಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನೀನೇ ಅವತ್ತು ನಮ್ಮನ್ನ ಇಂಥ ಒಂದು ಪರಿಸ್ಥಿತಿಗೆ ತಳ್ಳಿದ್ದು, ಅಂಥದ್ರಲ್ಲಿ ಇವತ್ತು ಇನ್ನು ಯಾವ ಪರಿಸ್ಥಿತಿಗೆ ನೂಕೋದಕ್ಕೆ ಸಿದ್ಧವಾಗಿದೆಯಾ, ನೀನೇನು ಮೇಲೆ ಕರ್ಕೊಂಡು ಹೋಗ್ತೀಯಾ ಅಂತ ಅನ್ಕೊಂಡ್ರೆ ನೀನು ನಮ್ಮನ್ನ ಪಾತಾಳಕ್ಕೆ ಬೀಳಿಸ್ತಿದ್ಯಾ ಅಂತ ಹೇಳಿ ಅನ್ನಿಸ್ತದೆ ಅಂತ ಹೇಳಿ ಹೊಡೆಯೋದಕ್ಕೆ ನಿರ್ಮಲ ಪಾಟೀಲ್ ಮುಂದಾಗ್ಬಿಡ್ತಾರೆ. ಬಟ್ ಅಷ್ಟರಲ್ಲಿ ಬಂದು JP ಪಾಟೀಲ್ ತಡೀತಾರೆ. ಸುಮ್ಮನಿರು ನಿರ್ಮಲ, ಅವ್ರ ಪ್ರಯತ್ನ ಅವರು ಮಾಡಿರ್ತಾರಲ್ವಾ, ಏನಾಯ್ತು ಅಂತ ಕೇಳ್ತಿದ್ದಾರೆ. ಅದು ಮಾವ, ನಾವು ಎಲ್ಲಾನು ಕೂಡ ಸರಿಯಾಗಿ ಯೋಚನೆ ಹಾಕೊಂಡು ಹೋಗಿದ್ವಿ, ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಮನವರಿಕೆ ಕೂಡ ಮಾಡಿಕೊಟ್ವಿ, ನಡೆದಿದ್ದ ಎಲ್ಲ ಸಂಗತಿಯನ್ನ ಕೂಡ ವಿವರವಾಗಿ ವಿವರಿಸಿದ್ವಿ, ಸತ್ಯ ನಮ್ಮ ಜೊತೆ ಇದೆ ಅನ್ಕೊಂಡಿದ್ವಿ. ಆದ್ರೆ ಜಗನ್ ಮಾವ ಒಂದೇ ಹೆಜ್ಜೆ ಮುಂದೆ ಹೋಗಿದ್ದೆ, ರಿಜಿಸ್ಟರ್ ಆಫೀಸಿನ ವ್ಯಕ್ತಿಯನ್ನ ಕರೆದು ಸಾಕ್ಷಿಯಾಗಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದಾಗ ಅದಕ್ಕೆ ನೀವು ಒಂದೇ ಇಯರಿಂಗ್ ಅಲ್ಲ ಆಗಿರೋದು, ಅದಕ್ಕೆ ನೀವು ಸೋತೋಗ್ಬಿಟ್ರಿ ಅಂತ ಹೇಗೆ ಅನ್ಕೊಂಡ್ರಿ, ಸುಮ್ಮನೆ ಏನೇನೋ ಅನ್ಕೋಬೇಡಿ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನಿರ್ಮಲ್ ಅವರು ಸಿಟ್ಟು ಮಾಡಿಕೊಂಡು ಒಳಗಡೆ ಹೋಗ್ಬಿಡ್ತಾರೆ. ನೀವು ನಿರ್ಮಲಾ ಬಗ್ಗೆ ಯೋಚನೆ ಮಾಡಬೇಡಿ, ಅವಳು ಕೋಪಕ್ಕೆ ಬುದ್ಧಿ ಕೊಟ್ಟು ಈ ರೀತಿ ಮಾತಾಡೋದು ಸಹಜ, ನೀವು ಅದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ, ಅದಕ್ಕೆ ಬದಲಾಗಿ ನೀವು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ, ನನಗಂತೂ ನೀವು ಒಂದು ಸ್ಟೆಪ್ ಮುಂದೆ ಹೋಗಿದ್ರ ಅಂತಾನೆ ಅನ್ನಿಸ್ತಿದೆ ಅಂದಾಗ ಏನು ಹೇಳ್ತಿದ್ರ ಮಾವ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಹೌದು ಭಾರ್ಗವಿ, ಈ ರೀತಿಯಾಗಿ ಜಗನ್ ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಅವ್ನು ನಿಮ್ಗೆ ಹೆದರದಾನೆ ಅಂತ ಅರ್ಥ ಅಲ್ವಾ, ಹಾಗಾಗಿನೇ ತಾನೇ ಅವನು ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿದ್ದಾನೆ. ಅಂದ ಮೇಲೆ ಸ್ವಲ್ಪ ಸಮಯಾವಕಾಶವನ್ನ ತಗೊಂಡು ಯೋಚನೆ ಮಾಡಿದ್ರೆ ಖಂಡಿತ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ ಅಂತ ಹೇಳಿ ಅವ್ರಿಗೆ ಧೈರ್ಯವನ್ನ ನೀಡ್ತಾರೆ JP ಪಾಟೀಲ್. ತದನಂತರ ಇತ್ತ ಕಡೆ ಬೃಂದ ತರಕಾರಿ ತಗೊಂಡು ಬರ್ತಿರ್ತಾರೆ. ಯಾವ ಪಾಡಪ್ಪ ನಂದು, ಆರಾಮಾಗಿ ನಾನು ನನ್ನ ಮಗು ನನ್ನ ಗಂಡ ಇರಬೇಕು ಅನ್ಕೊಂಡ್ರೆ ನನ್ನ ಗಂಡ ಮಗು ಬಗ್ಗೆನೇ ಯೋಚನೆ ಮಾಡ್ತಿಲ್ವಲ್ಲ, ಏನಿದು ಚರಣ್ಗೆ ಮಗು ಬೇಕು ಅಂತಾನೆ ಅನ್ಸೋದಿಲ್ವಾ, ಯಾಕೆ ಈ ರೀತಿ ನಡ್ಕೋತಿದ್ದಾರೆ ಅಂತ ಹೇಳಿ ಬೃಂದ ಯೋಚನೆ ಮಾಡ್ತಾ ಬರ್ತಾ ಇದ್ರೆ ಅಲ್ಲಿ ಚರಣ್ ತನ್ನ ಗರ್ಲ್ ಫ್ರೆಂಡ್ ಅನ್ನ ಭೇಟಿ ಆಗೋದಕ್ಕೆ ಅಂತ ಬಂದಿದ್ದಾರೆ. ಆಕೆ ಬೇರೆ ಯಾರು ಅಲ್ಲ, ಬೃಂದಾಗಿ ಟ್ರೀಟ್ ಮಾಡಿದಂತ ನರ್ಸೇ ಆಗಿದ್ದಾರೆ. ಅದೇ ನರ್ಸ್ ಇವತ್ತು ಚರಣ್ಗೆ ಪ್ರೆಗ್ನೆಂಟ್ ಆಗಿದ್ದಾರೆ. ಆಕೆ ಯಾಕೆ ರೀತಿ ನಡ್ಕೋತಾ ಇದ್ರೆ, ಮೊದಲೆಲ್ಲ ಚೆನ್ನಾಗೇ ಇದ್ರಿ, ಈಗ ಯಾಕೆ ರೀತಿ ಅಂದಾಗ ಇನ್ನೇನು, ಇದು ಅಕಸ್ಮಾತ್ ಆಗಿದ್ದಲ್ವಾ, ನಾನು ಅವತ್ತೇ ಬೇಡ ಅಂತ ಹೇಳಿದೆ, ಆದ್ರೆ ನೀನೇ ಕೇಳಲಿಲ್ಲ, ಈಗಲೂ ಕೂಡ ಕಾಲ ಮಿಂಚಿಲ್ಲ, ಹೋಗ್ಬಿಟ್ಟು ತೆಗೆಸ್ಬಿಡು, ಯಾಕೆ ರೀತಿ ತೊಂದರೆ ಮಾಡ್ತಿದ್ಯಾ, ನನಗೆ ಮನೆಯಲ್ಲೂ ತಡ್ಕೊಳಕ್ ಆಗ್ತಿಲ್ಲ, ಇಲ್ಲೂ ಕೂಡ ಗೋಳನ್ನ ತಡ್ಕೊಳಕ್ ಆಗ್ತಿಲ್ಲ ಅಂತ ಚರಣ್ ಹೇಳಿದಾಗ, ಏನ್ ಮಾತಾಡ್ತಿದ್ರಾ ನೀವು, ನಾನು ಅವತ್ತೇ ಹೇಳಿದೆ ಅಲ್ವಾ ನಿಮಗ್ ಮದುವೆ ಆಗಿದೆ ಬೇಡ ಅಂತ, ಆದ್ರೆ ನೀವೇ ತಾನೇ ಹೇಳಿದು ನನಗೂ ನನ್ನ ಹೆಂಡತಿಗೂ ಹಾಗೆ ಬರೋದಿಲ್ಲ, ನನಗೆ ಆಕೆ ಇಷ್ಟ ಇಲ್ಲ,
ಹಾಗಾಗಿ ಅವಳಿಗೆ ಡಿವೋರ್ಸ್ ಕೊಡ್ತೀನಿ, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಈ ರೀತಿ ನಂಬಿಸಿ ಈ ರೀತಿ ಮಾತಾಡಿದ್ರೆ ಹೇಗೆ ಸಾಧ್ಯ? ಈಗ ಯಾವುದೇ ರೀತಿಯಲ್ಲೂ ನಾವು ಏನು ಮಾಡೋಕ್ಕಾಗೋದಿಲ್ಲ. ಡಾಕ್ಟರ್ ಹೇಳಿದ್ದಾರೆ ನನ್ನ ಜೀವಕ್ಕೆ ಅಪಾಯ ಆಗುತ್ತೆ ಆ ರೀತಿ ಮಾಡಿದ್ರೆ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ, ಇಲ್ಲ ನನಗೆ ಸ್ವಲ್ಪ ಟೈಮ್ ಬೇಕೇ ಬೇಕು, ನನಗೆ ಇದು ಯಾವುದನ್ನು ಕೂಡ ಒಪ್ಕೊಳ್ಳೋಕ್ಕಾಗ್ತಿಲ್ಲ, ನನ್ನ ತಲೆ ಕೆಟ್ಟೋಗ್ತದ, ನಾನೀಗ ಹೊರಡ್ತೀನಿ ಅಂತ ಹೇಳಿ ಹೊರಡೋದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಬೃಂದ ನೋಡೇ ಬಿಡ್ತಾಳೆ. ಅಲ್ಲಿರ್ತಕ್ಕಂಥದ್ದು ಮಾಯಾ ಅಲ್ವಾ, ನರ್ಸ್ ಮಾಯಾ ತಾನೆ, ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡು ಹತ್ರ ಬರ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಚರಣ್ ಅಲ್ಲಿಂದ ಹೊರಟು ಬಿಡ್ತಾರೆ. ಆಗ ಏನ್ರಿ ಮಾಯಾ ನೀವೆಲ್ಲಿ ಅಂದಾಗ, ನನ್ನ ಬಾಯ್ ಫ್ರೆಂಡ್ ಭೇಟಿ ಮಾಡೋದಕ್ಕೆ ಬಂದಿದ್ದೆ ಅಂದಾಗ, ಹೌದಾ ಎಲ್ಲಿ ಅವರು, ಅವ್ರ ಜೊತೆ ನಾನು ಮಾತಾಡ್ತಿದ್ದೆ ಅಂದಾಗ, ಇಲ್ಲ ಅವರು ಹೊರಟು ಬಿಟ್ರು, ಅವ್ರಿಗೆ ಈ ಮಗುನೇ ಬೇಡ ಅಂತ ಹೇಳ್ತಿದ್ದಾರೆ, ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ, ಬನ್ನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ, ಎಲ್ಲ ಸರಿ ಹೋಗುತ್ತೆ ಅಂದಾಗ ಪೊಲೀಸ್ ಸ್ಟೇಷನ್ಗೆ ಅವರೆಲ್ಲ ದೊಡ್ಡವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ತಾರೆ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ನಾನೇ ಅವ್ರಿಗೆ ಅರ್ಥ ಮಾಡಿಸ್ತೀನಿ ಮಾತಾಡಿ ಅಂತ ಹೇಳಿದಾಗ, ಸರಿ ಆಯಿತು ನಿಮ್ಗೇನೇ ಸಹಾಯ ಬೇಕು ಅಂದರೂ ನನ್ನನ್ನು ಕೇಳಿ ಅಂತ ಹೇಳ್ತಾರೆ ಭಾವನಾ, ಬೃಂದ. ಜೊತೆಗೆ ನಮ್ಮ ಮನೆಯಲ್ಲಿ ಲಾಯರ್ಸ್ ಎಲ್ಲರೂ ಕೂಡ ಇದ್ದಾರೆ, ಕಾನೂನಿನ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದೆ, ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಅಂತ ಬೃಂದ ಹೇಳಿದಾಗ, ಖಂಡಿತವಾಗ್ಲೂ ಇವತ್ತು ನನ್ನ ಜೊತೆ ಇರಬೇಕಾದವರು ಇಲ್ಲ, ಆದರೆ ನೀವು ನನ್ನ ಜೊತೆ ಇದ್ದೀರಾ ಅಂತ ಹೇಳಿ ಇಬ್ಬರು ಕೂಡ ಮಗದಷ್ಟು ಹತ್ರ ಆಗ್ತಿದ್ದಾರೆ, ಬೃಂದ ಮತ್ತು ಮಾಯಾ ಇಬ್ಬರು ಕೂಡ. ನಂತರ ಇಲ್ಲಿ ಜಗನ್ನ ಬೃಂದಾಳನ್ನ ಭೇಟಿ ಮಾಡೋದಕ್ಕೆ ಅಂತ ಕರೆದಿದ್ದಾರೆ. ಹಾಗಾಗಿ ಬೃಂದ ಜಗನ್ನನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಏನು ಮಾವ ನನ್ನ ನೆನ್ಪು ಮಾಡ್ಕೊಂಡು ಬಿಟ್ಟಿದ್ದೀರಾ ಅಂದಾಗ, ಇಲ್ಲಿ ಜಗನ್ನ ನಿನ್ನಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ, ಅದೇ ಕಾರಣಕ್ಕೆ ನಿನ್ನನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದಾಗ, ಯಾಕೆ ಭಾರ್ಗವಿ ಮತ್ತು ಅರ್ಜುನ್ ಸರಿಯಾಗಿ ಡೋಸ್ ಕೊಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ಗಾಬರಿ ಆಗಿರಬೇಕು ಅಂದಾಗ, ಅದು ಹಾಗಲ್ಲ, ನಾವು ಒಂದೇ ಹೆಜ್ಜೆ ಮುಂದೆ ಇಡಬೇಕು ಅಂದರೆ ಮನೇಲಿ ಏನಾಗ್ತಿದೆ ಅನ್ನೋದ್ರ ವಿಷಯವಾಗಿ ನಮಗೆ ಗೊತ್ತಾಗಬೇಕಾಗತ್ತೆ, ಹಾಗಾಗಿ ನಿನ್ನ ಸಹಾಯ ಬೇಕು ಅಂದಾಗ ನಾನೇ ಯಾಕೆ ಸಹಾಯ ಮಾಡಲಿ ನಿಮಗೆ, ಭಾರ್ಗವಿ ಕೇಸ್ ಗೆಲ್ತಾಳೆ ಅಂದಮೇಲೆ ನನಗೆ ನಿಮಗೆ ಸಹಾಯ ಮಾಡೋ ಉದ್ದೇಶ ಇಲ್ಲ ಅಂದಾಗ, ಏನು ಕೇಸ್ ಗೆದ್ದು ಆಸ್ತಿ ಗೆದ್ಬಿಟ್ರು ಅಂದ ತಕ್ಷಣ ನಿನಗೆ ಕೊಟ್ಬಿಡ್ತಾರ, ಮೊದಲೇ ಬಡತನದ ಬೇಗೆಯಲ್ಲಿ ಬಂದಿದ್ದಾರೆ ಅಂಥದ್ರಲ್ಲಿ ಆಸ್ತಿ ಉಳಿಸ್ಕೊಳ್ಳೋಕೆ ನೋಡ್ತಾರೆ, ಹಂಚೋಕೆ ನೋಡೋದಿಲ್ಲ, ನೀನು ಯಾವುದೇ ರೀತಿಯಲ್ಲೂ ಕೂಡ ಸಿಗೋದಿಲ್ಲ ಆಸ್ತಿ, ಹಾಗಾಗಿ ನಾನು ನಿನಗೆ ಏನು ಕೊಡಬೇಕೋ ಅದನ್ನು ಕೊಡ್ತೀನಿ, ನನಗೆ ಹೆಲ್ಪ್ ಮಾಡು ಅಂದಾಗ ನಿಮ್ಮನಿಗೆ ಹೆಲ್ಪ್ ಮಾಡಬೇಕಾ, ನಿಮ್ಮನ್ನು ನಂಬೇಕಾ, ನಾನು ಸ್ವಂತ ಅಣ್ಣಂಗೆ ಮೋಸ ಮಾಡಿದವರು ನೀವು, ನಿಮ್ಮನ್ನು ನಂಬಿ ನಾನು ಯಾವ ಒಂದು ಕರ್ಮಕ್ಕೆ ಹೋಗಲಿ, ಖಂಡಿತವಾಗ್ಲೂ ನಿಮ್ಮನ್ನು ನಂಬೋ ಕೆಲಸ ಮಾಡಲ್ಲ ನಾನು ಅಂತ ಬೃಂದ ಹೇಳಿದಾಗ, ಒಂದಷ್ಟು ಡಾಕ್ಯುಮೆಂಟ್ ರಿಜಿಸ್ಟ್ರನ್ನ ತೊಗೊಂಡು ಬಂದು ಕೊಡ್ತಾರೆ, ಇದು ನಿನ್ನ ಹೆಸರಲ್ಲಿ ಆಗಿರ್ತಕ್ಕಂಥ ಮನೆ ಡಾಕ್ಯುಮೆಂಟ್ಸ್ ಅಂತ ಹೇಳಿದಾಗ ಫುಲ್ ಖುಷಿ ಆಗಿಬಿಡುತ್ತೆ. ಮನೆಗೆ ಹೋಗಿ ಫಸ್ಟ್ ಸೆಟಲ್ ಆಗಬೇಕು ಅಂದ್ಕೊಂಡಿದ್ದೆ, ಕೀ ಕೊಡಿ ಅಂತ ಬೃಂದ ಕೇಳಿದ್ದಕ್ಕೆ, ಕೀ ಕೊಡಬೇಕು ಅಂದರೆ ನನಗೆ ನೀನು ಸಹಾಯ ಮಾಡಬೇಕಾಗತ್ತೆ, ಅಲ್ಲೂ ಅದನ್ನೇ ಬರ್ತಿದ್ದೀನಿ, ಆ ರೀತಿ ಮಾಡಿದ್ರೆ ಈ ಮನೆ ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ, ಇದು ನಿನಗೇನೆ ಅಂತ ಹೇಳಿದಾಗ, ಖಂಡಿತ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿ ಬೃಂದ ಒಪ್ಕೋತಾರೆ, ಜಗನ್ ಜೊತೆ ಕೈ ಜೋಡಿಸಿ ಅವರಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ. ನಂತರ ಇಲ್ಲಿ ಭಾರ್ಗವಿ ಮನೆ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ, ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಆಗ ಅರ್ಜುನ್ ಬಂದಿದೆ, ಏನಾಯಿತು ಅಂದಾಗ, ನಾವು ಎಲ್ಲ ರೀತಿಯಲ್ಲೂ ಕರೆಕ್ಟಾಗೇ ಇದ್ದೀವಿ, ಬಟ್ ಆದರೂ ಕೂಡ ಮಾವ ಹೇಗೆ ಇದ್ರು ಹೊರತಾಗಿ ಯೋಚನೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಅಂದಾಗ, ನಾವು ಅದೇ ರೀತಿಯ ಆಚೆ ಯೋಚನೆ ಮಾಡಿ ಆ ವಿಷಯವನ್ನು ಒಳಗಡೆ ತೊಗೊಂಡು ಬಂದರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಪೆಟ್ಟು ಕೊಟ್ಟಾಗ ಆಗತ್ತೆ, ಖಂಡಿತ ನಾವು ಗೆಲ್ಲಬಹುದು ಅಂತ ಅರ್ಜುನ್ ಹೇಳಿದಾಗ, ಹೌದು ನಾವು ಅದೇ ರೀತಿ ಮಾಡಬೇಕು ಅಂತ ಹೇಳಿ ಭಾರ್ಗವಿ ತಿಳಿಸ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್